ಎದಕ್ಕೆ ಬಂದಿ? ನಿನಗೆ ಬರಬೇಡ ಇಲ್ಲಿಗೆ ಅಂತ ಹೇಳೇನೇ ಹೇಳಿಲ್ವ ನಾನು? ಆ ಎದಕ್ ಬಂದಿ ಅಂದ್ರೆ ನನ್ನ ಮನಿ ರೀ, ನಾ ಬಂದನಿ. ಅಲ್ಲ ನೀವು ಹೆಂಗ್ ಮಾತಾಡ್ತೀರಿ? ನಿನ್ನ ಮನೆ ಎಲ್ಲೈತೆ ನೋಡು, ಅವ್ನ ಮನೆಗೆ ಹೋಗಿ ನೀನು ಆಗೋಣ ಮನೆಗೆ. ಕದ್ದು ಮುಚ್ಚಿ ಭೇಟಿ ಆಗದ ಬೇಡ ನೀವು. ನಾ ಹೇಳ್ತೇನಲ್ಲ, ಧಾರಾಳವಾಗಿ ಹೋಗಿಲ್ಲಿಂದ, ಧಾರಾಳವಾಗಿ ಹೋಗು. ಯಾರು ನಿನ್ನ ಯಾಕೆ ಏನು ಎತ್ತ ಅಂತ ಕೇಳಿದ್ರಂದ್ರೆ ನನಗೆ ಹೇಳಿ ನೀನು ಅವ್ರನ್ನ ಏನಿಲ್ಲ. ಮತ್ತು ನಾನು ತಲೆನೇ ಕೆಡಿಸ್ಕೊಬೇಡ, ಆರಾಮಾಗಿ ಹೋಗು, ಆರಾಮಾಗಿರು. ಒಟ್ಟ ತಲೆ ಕೆಡಿಸ್ಕೊಳಕೋಬೇಡ ಎದ್ರ ಬಗ್ಗೆನು. ನೀವು ಹೋಗಿ ಬಾ. ನೀನು ಯಾಕೆ ತಲೆ ಕೆಡಿಸ್ಕೊಂತಿ? ಯಾಕ್ರಿ ಹಿಂಗ್ ಮಾಡ್ತೀರಿ? ನಾನು ಏನ್ ನಿಮಗೆ ಕೊಡಬಾರ್ದು ತ್ರಾಸ ಕೊಟ್ಟಿನಿ ಅಂತ ಹಿಂಗ್ ಮಾಡ್ತೀರಿ? ನಿಮ್ ಕಾಲರ ಬೀಳನ. ಕಾಲು ನಂದು ಯಾಕೆ ಮರೆ? ಕಾಲು ಯಾಕೆ ಬೀಳ್ತಿ ಹೇಳು? ಅಯ್ಯೋ ಬೇಡಪ್ಪ, ನೀ ನನ್ನ ಕಾಲು ಬೀಳೋದು ಬೇಡ. ಅಷ್ಟು ಪುಣ್ಯ ಮಾಡಿಲ್ಲ ನನ್ನ ಕಾಲಿಗೀಲು ಬೀಳೋದಿಲ್ಲ, ಏನು ಬೇಡ. ನಿನ್ನ ಪಾಡಿಗೆ ನೀ ಆರಾಮಾಗಿರು, ನಾನು ಪಾಡಿಗೆ ನಾ ಇರ್ತೇನೆ. ನಾ ಹೇಳಾಕತ್ತೇನಲ್ಲ, ನಿಂದು ಉತ್ಸಾಹರಿ ಬೇಡ. ನನಗೆ ಕದ್ದು ಮುಚ್ಚಿ ನೀವು ಹೋಗಿ ಒಬ್ರಿಗೊಬ್ರು ಭೇಟಿ ಆಗೋದೇ ಬೇಡ. ಧಾರಾಳವಾಗಿ ಹೋಗು, ಧಾರಾಳವಾಗಿ ಭೇಟಿ ಆಗು. ಯಾರು ನಿನಗೆ ಯಾಕ ಅನ್ನಂಗಿಲ್ಲ, ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ನಾ ಅದನ್ನ ಯಾರ ಏನಾರ ಅಂದ್ರೆ ನನ್ನ ಗಂಡನ ಬಿಟ್ಟ ನನ್ನ ನಿಮ್ದು ಏನು ಹಚ್ಚಿರಿ ಅಂತ ಕೇಳಿ ನೀನು ಅವ್ರಿಗೆ ಉತ್ತರ. ಏನಾರ ಅಂದ್ರೆ ನಿನ್ಗೆ ಅವ್ರು ನಾ ಅದೇನಿ, ನೀ ತಲೆ ಕೆಡಿಸ್ಕೊಬೇಡ. ಯಾಕ್ರಿ ಹಿಂಗ್ ಮಾಡ್ತೀರಿ? ನನ್ನ ತಪ್ಪಾಗೈತ್ರಿ, ನನ್ನ ತಪ್ಪಾಗೈತಿ. ನಾ ಹೇಳ್ತೇನಲ್ಲ, ನಂದ ತಪ್ಪಾಗೈತಿ. ನಾ ಇನ್ನೇಮಿಂತ ಕೆಲಸ ಮಾಡೋದಿಲ್ರಿ. ನಾನು ಅವಾಗ ಹೇಳೇ ಬಂದೇನಿ, ಇನ್ನೇಮ್ ನಾನು ಹೊಸಾಬ್ರಿ ತೆಗಿಬಿಡಪ್ಪ, ನನ್ನ ಪಾಡಿ ನಾನು ಬದುಕಾಕ್ ಬಿಟ್ಬಿಡು, ನನ್ನ ತಪ್ಪಾಗೈತಿ, ನನ್ನ ಗಂಡಗೆ ನಾ ಅನ್ಯಾಯ ಮಾಡೋದಿಲ್ಲ ಅಂತೇಳಿ ಹೇಳಿ ಬಂದೇನ್ರಿ. ನಾ ಇನ್ಯಾವತ್ತೂ ಹೋಗುದಿಲ್ಲ, ಇನ್ಯಾವತ್ತೂ ನಾ ಹೋಗುದಿಲ್ರಿ. ನಾ ಮನೆ ಬಿಟ್ಟು ಹೊಚ್ಚಲಾದ ಆಟದೇ ಇಲ್ಲ. ಮನೆ ಬಿಟ್ಟು ಹೊಚ್ಚಲಾದ ಆಟಲ್ಲ ಅಂದ್ರೆ ಮನ್ಯಾಗ ಶುರು ಮಾಡ್ಬೇಕಂತ ಮಾಡಿಯ ಹೆಂಗ? ಯಾಕ್ರಿ ಹಂಗೆ ಮಾತಾಡ್ತೀರಿ? ನಾನು ಏನು ಅಂತ ತಪ್ಪು ಮಾಡಿಲ್ರಿ, ಮಾಡಲ್ಲ. ನಾನೆಲ್ಲೂ ಹೋಗಲ್ಲ, ನಿಮ್ಮ ಕಾಲು ಬೀಳ್ತೀನಿ, ನನ್ನ ಕೈ ಬಿಟ್ಬಿಡ್ರಿ. ನಾ ಹೇಳ್ತೇನಲ್ಲ, ನನಗೆ ಏನು ಈಗ ನನಗೆ ಒಟ್ಟು ನನ್ನೊಂದು ಅಲ ಅನ್ನಿಸ್ಬೇಕಲ್ಲ ನೀವು. ಅದೇ ಹೌದು ನಿಮ್ಮ ತಲೆಗಿರೋದು. ನಿನ್ನ ಅಲ ಅನ್ಸಿ ನನಗೆ ಏನೂ ಆಗ್ಬೇಕಾಗಿಲ್ಲ ನೋಡು. ಸುಮ್ಮನೆ ವಟ ಹಚ್ಬೇಡ. ನೀ ಇಲ್ಲಿರೋದು, ನೀ ಬಂದಿದ್ದು ಯಾವುದು ನಂಗೆ ಇಷ್ಟನೇ ಇಲ್ಲ. ನಾನು ನಿನ್ನ ಮಕ್ಕಳಿಗೆ ಹೇಳ್ಬೇಕಂತ ಮಾಡಿ, ನಿಮ್ಮ ಮೋಸ ಹತ್ಲಿ ಇವತ್ತಿಗೆ ನಿನ್ನ ಪಾಲಿಗೆ ಅಂತೇಳಿ ಮತ್ತೆ ಅದಕ್ಕೆ ನಾನು ಬೆನ್ನತ್ಕೊಂಡು ನಮ್ಮ ಮನೆಗೆ ಬಂದಿ. ನೀನು ನಡಿ ಹೊರಗೆ ನಡಿ. ನಾ ಹೋಗುದಿಲ್ರಿ, ನಾ ಹೋಗುದಿಲ್ಲ. ಯಾಕೆ ಹೋಗ್ಬೇಕು ನಾನು? ನನ್ನ ಮನೆ ಬಿಟ್ಟು ನಾ ಯಾಕೆ ಹೋಗ್ಬೇಕು? ನಾ ಹೋಗುದಿಲ್ಲ. ನಾ ಇರಕ್ಕೆ ಇಲ್ಲೇ, ಇದು ನನ್ನ ಮನೆ. ಏನು ಹೋಗಂದ್ ಗುಟ್ಲೆ ಹೋಗಾಕ ನಾ ಏನು ಓಡ್ ಬಂದಕ್ಕೆಲ್ಲ ಹೌದಾ? ನಾನು ತಾಳಿ ಕಟ್ಟಿಸ್ಕೊಂಡ್ ಬಂದಾನೆ. ನಾ ಹೋಗುದಿಲ್ಲ. ಮತ್ತು ಅವ್ನ ಜೋಡಿ ಹೋಗಿ ಮತ್ತು ನನ್ನ ಬಾಯಿಗೆ ಬರ್ತತಿ ಹೊಲಸತ್ತಾಗ ಅದನ್ನ ಹಂಗೆಲ್ಲ ಹಂಗೆ ನಿನ್ಗೆ ನನಗೆ ಅನ್ಯಾಯ ಮಾಡಕ್ಕೆ ಅವಾಗ ನಾ ತಾಳಿ ಕಟ್ಸ್ಕೊಂಬಂದೇನೆ ಅಂತ ಗೊತ್ತಾಗ್ಲಿಲ್ಲನ? ನೀನು ಹೆಣ ಎತ್ಲಿ, ನಿನ್ನ ಸಲುವಾಗಿ ಮಾಡಿದ್ದ ನಾ ಕೆಲಸನ, ಗೊತ್ತನ? ಇಲ್ಲಾಂದ್ರೆ ನಾನು ಅಂಥ ಕೆಲಸ ಮಾಡ್ತಿದ್ದಿಲ್ಲ. ನಾ ಹೇಳತ್ತೇನಲ್ಲ, ನೀವು ನಾ ಏನಂದ್ರು ಅಷ್ಟೇ. ನಾನು ಮಾತ್ರ ನೋಡ್ರಿ, ನಾನು ಎಲ್ಲಿ ಹೋಗುದಿಲ್ಲ. ನಾ ಇರಕ್ಕಿಲ್ಲೇ, ನಾ ಇಲ್ಲೇ ಇರಕ್ಕೆ ಅಂದ್ರೆ ಇಲ್ಲೇ ಇರಕ್ಕೆ, ನಾ ಎಲ್ಲಿ ಹೋಗುದಿಲ್ಲ. ನೋಡ, ನೀನು ನನ್ನ ಮನ್ಯಾಗ ಇರಬೇಡ, ನನ್ನ ಮನ್ಯಾಗ ನೀ ಇರಬೇಡ ಅಷ್ಟೇ. ಎದಕ್ರಿ ಹಿಂಗೆ ಮಾಡ್ತೀರಿ? ನಿಮ್ಮ ಕಾಲರ ಬೀಳನ? ಇಲ್ಲ, ಬೀಳಂಗಿಲ್ಲ. ನನ್ನ ಕಾಲು ಬೀಳಾಕೆ ಎಗತೇನೆ ಇಲ್ಲ ನಿನಗೆ. ನನ್ನ ಕಾಲಿಗಿರಿ ಬೀಳುವುದಿಲ್ಲ ಮಾಡಕ್ಕೆ ಹೋಗ್ಬೇಡ. ನೀನು ನಮ್ಮ ಮನ್ಯಾಗ ಇರೋದು ನನಗೆ ಇಷ್ಟ ಇಲ್ಲ, ಜರತ್ತ ಇಲ್ಲ, ಏನಿಲ್ಲ. ಇರಬೇಡ. ನೀನು ನಿನ್ನ ಮನ್ಯಾಗ ಇಟ್ಕೊಂಡು ನನಗೆ ನೀನು ಕೂಳು ಹಾಕ್ಬೇಕನ್ನೋ ದರ್ದೇನಿಲ್ಲ ನನಗೆ. ನೀ ಮೊದಲು ಇಲ್ಲಿಂದ ನಡಿ, ರೈಟ್ ಹೇಳ್ತಿರ್ಬೇಕು. ನೀನು ಓಣ್ಯಾಗ ಅಡ್ಡಾಡಕತ್ರ ಎಲ್ಲೆಲ್ಲೇ ತಲೆ ಎತ್ಕೊಂಡು ಅಡ್ಡಾಡೋ ಮಾತಿಲ್ಲ. ಆ ನಮ್ಮನಿ ಮರ್ಯಾದೆ ಹೊಂಟತ್ ನಂದು. ಅಯ್ಯೋ ಇವನ್ ಹೆಂಗೆ ಹಿಂಗೆ ಮಾಡ್ಯಾಳಂತ, ಗೌಡನ ಜೊತೆ ಅದಾಳಂತ ಅಂತೇಳಿ ನೋಡ್ದೆ ಎಲ್ಲ ಆಡ್ಕೊಂಡಾಗತ್ತಾರ. ಹಂಗೆ ಎಲ್ಲರ ಕಡೆ ಅನ್ನಿಸ್ಕೊಳಕ್ಕೆ ನಾ ತಯಾರಿಲ್ಲ, ನನಗೆ ಇಷ್ಟನೇ ಇಲ್ಲ. ನಡೆದು ಬಿಡು. ನಾ ಹೇಳ್ತಾನೆ ಎಲ್ಲರಿಗೆ, ನೋಡಪ್ಪ ಆಕಿ ನಾ ಕೈ ಬಿಟ್ಟನಿ, ಆಕಿ ಉಸಾಬ್ರಿ ನನಗೆ ಬೇಡ ಅಂತೇಳಿ ನಾವು ಕೈ ತೆಲಿಗೆ ನೀರು ಸುರ್ಕೊಂಡು ಆಕಿ ನಮ್ಮ ಪಾಲಿಗೆ ಸತ್ತಾಳ ಅಂತ ಹೇಳೇವಿ. ಅಂದಮೇಲೆ ಯಾರು ನನ್ನ ಮುಂದೆ ಇನ್ಮ್ಯಾಗ ಆಕಿ ವಿಚಾರ ಮಾತಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾವು ಒಬ್ಬೊಬ್ಬರಿಗೆ ಬೂಟ್ಲೆ ಹೊಡಿತೀನಿ. ನಾನು ಮುಂದೆ ಯಾರು ಮಾತಾಡೋದಿಲ್ಲ. ಅದ ನೀ ನನ್ನ ಮನೆಯಾಗ ಇದ್ದೆ ಅಂದ್ರೆ ಮಾತಾಡ್ತಾರ ಅವರು. ಅದಕ್ಕೆ ನೀ ನಡೆದು ಬಿಡು ಹೊರಗೆ. ನಾ ಹೋಗುದಿಲ್ಲ. ನೀವು ಹಿಂಗೆ ಹೋಗು ಅಂತ ಕಿರಿಕಿರಿ ಮಾಡಕತ್ರ ನಾ ಯಾವ್ದಾರ ಕೆರಿ ಬಾವಿ ನೋಡ್ಕೋತೇನೆ ಅಟ್ಟ. ಮತ್ತೆ ಏನು ಮಾಡ್ಬೇಕು? ನನ್ನ ಹಣೆ ಬಾರನೇ ಇಷ್ಟ ಅನ್ಕೊಂಡು. ಏನು ಹೆದರಿಕೆ ಹಚ್ತೀಯನ? ಏನು ಹೆದರಿಕೆ ಹೇಳ್ತಿ? ಸಾಯೋರು ಯಾರು ಬಂದು ನಾ ಸಾಯ್ತೇನೆ ನೋಡು ಅಂತ ಹೇಳುದಿಲ್ಲ. ನೀನು ಹೇಳಾಕತ್ತಿ ಅಂದ್ರೆ ನೀ ಸಾಯಕ್ಕೆಲ್ಲ ನೀನು ಯಾರನ್ನಾರ ಕೊಂದಿಡಕ್ಕೆ ನೀ ಮತ್ತೆ ನನ್ನಂತೇಳಿ ಈ ನಾಟಕ ಎಲ್ಲ ಹಚ್ಚಾಕೊಬೇಡ. ನೀನು ನಡಿಲೇ, ಹೊರ ನಡಿಲಿ ಮಾರಾಯ. ನೀ ಮೊದಲು ನಿನ್ನ ಮಾರಿ ನೋಡಕ್ಕೆ ನನಗೆ ಇಷ್ಟ ಇಲ್ಲ. ಹೊರಗೆ ನಡಿ. ಎಲ್ಲಿಗೆ ಹೋಗ್ಲಿ? ನಡಿ, ನಿಂತವ್ರ ಮನೆಗೆ ಹೋಗು. ನಿನ್ನ ತವ್ರ ಮನೆಗೆ ಹೋಗಿ ಹೊಲ ಬೇಕು, ಅದು ಬೇಕು, ಇದು ಬೇಕಂತ ಹೇಳಿ ನನ್ನ ತಲೆಯಾಗ ತುಂಬಿ ಅವ್ರ ಕಡೆ ಇಸ್ಕೊಂಡು ಅವ್ರ ವಿರೋಧ ಕಟ್ಕೊಂಡೆ. ಈಗ ಹೋಗು ತವ್ರ ಮನೆಗಿರಂತೀಯನ? ಅವ್ರು ಬಿಟ್ಕೋತಾರ ನನ್ನ ಹೇಳಂಗಾರ ನೋಡೋಣ. ನಮ್ಮ ಅತ್ತಿಗೆಮ್ಗಳು ನಾನು ನೋಡಿದ್ರೆ ಕೆಂಡ ಕಾರ್ತಾರ, ಅವ್ರು ನಾನು ಒಳಗೆ ಬಿಟ್ಕೋತಾರನ? ನಿಮಗೆಲ್ಲ ವಿಚಾರ ಗೊತ್ತಿದ್ದು ಹಿಂಗೆ ಮಾಡ್ತೀರಲ್ಲ ನೀವು. ಅಪ್ಪ ಹೋಲ್ ಬಿಡಪ್ಪ. ನೀ ಅವು ನಂಗೆ ಹೊರಗೆ ಹಾಕಿದ್ರಿ, ಈಗ ನಾವು ಎಲ್ಲಿ ಹೋಗ್ಬೇಕು? ನಮಗೂ ಅವು ಇಲ್ದ ಮನ್ಯಾಗ ಇರಕ್ಕೆ ಆಗೋದಿಲ್ಲಪ್ಪ. ನಂಗೆ ಅವು ಬೇಕು. ನೀ ಸುಮ್ಮನಿರಪ್ಪ, ಹೋಗ್ಲತ್ತಾಗ ಆಗದ ಆಗಿ ಹೋತತ್ತಾಗ ಏನು ಮಾಡ್ಬೇಕು ಹೇಳು? ಹಾಗೇನೋ ಏನೋ ಒಂದು ಪರಿಸ್ಥಿತಿ ಕಟ್ಟು ಬಿದ್ದು ಆಗೈತಿ ಅಂತ ಹೇಳ್ತಾ ಅದಾಳಲ್ಲ. ನಾನು ನಮ್ಮವ್ವ ಬೇಕಪ್ಪ ಹೋಲತ್ತಾಗ ಯಾಕೆ ಹಂಗೆ ಇದು ಮಾಡ್ತಿ? ಅಲ್ಲಪ್ಪ, ನೀವು ಒಂದು ವಿಚಾರ ಮಾಡು. ಇವತ್ತು ನಮ್ಮವ್ವ ಈ ರೀತಿ ಕಣ್ಣೀರು ಹಾಕಕ್ಕೆ ಕಾರಣ ಆ ಗೋಡಪ್ಪ. ಅವನ್ನ ಮಾತ್ರ ನಾ ಸುಮ್ಬಿಡೋದಲ್ಲಪ್ಪ, ನಾ ಸುಮ್ಬಿಡೋದಲ್ಲ. ಆದ್ರೆ ನಮ್ಮವ್ನ ಹೊರಗೆ ಕಳಿಸ್ಬೇಡಪ್ಪ. ಅವ್ನು ಮನ್ಯಾಗಿರ್ಲವ. ಮನ್ಯಾಗಿರ್ಲಿಕ್ಕೆ ನಮ್ಮವ್ವ ಮನ್ಯಾಗಿರಲಿಲ್ಲ. ನಮ್ಮವ್ವ ಇಲ್ದ ನಮ್ಗೆ ಇರೋಕ್ಕಾಗೋದಿಲ್ಲ. ಯಪ್ಪ, ನೀ ಯಾಕಿನ ಕಳಿಸ್ಬೇಡ, ಎಲ್ಲಿಗೆ ಕಳಿಸ್ಬೇಡ. ನೀನು ಸುಮ್ಮನಿದ್ ಬಿಡಪ್ಪ. ಏನು ಮಾಡ್ತೀಯೋ? ಅವ ನನ್ನ ಕಣ್ಣಿದ್ರಿಗೆ ಓಡಾಡ್ಕೊಂಡು ಅದಾನಲ್ಲ,
ಅವ ನನ್ನ ಮುಖ ನೋಡಿದಾಗೆಲ್ಲ ನನಗೆ ಒಂಥರ ನಿನ್ನ ಹೇಂತಿ ಅಂತ ಅಂದಂಗಕತ್ ನನಗೆ. ನಾ ಏನು ಮಾಡಲಿ? ನಾ ಏನು ಮಾಡಲಿ? ನನಗೆ ಅದು ತಡ್ಕೊಳಕ್ಕಾಗವಲ್ತಲ್ಲ. ಚಿಂತೆ ಮಾಡ್ಬೇಡಪ್ಪ. ಅವ ನಿನ್ನ ಕಣ್ಣೆದ್ರಿಗೆ ಓಡಾಡ್ದಾಗೆಲ್ಲ ನಿನಗೆ ಇದಾಕತ್ತದಲ್ಲ, ಅವ ನಿನ್ನ ಕಣ್ಣೆದ್ರಿಗೆ ಓಡಾಡ್ಲಾರ್ದಂಗೆ ನಾ ಮಾಡೀನಿ ಅಂದ್ರಿಪ್ಪ. ಆಗಲಿ, ಆಗದಾಗಲಿಪ್ಪ. ನಾ ಏನು ಮಾಡ್ಬೇಕಂತ ನಂಗೆ ಗೊತ್ತೈತಿ. ಅವನ್ನ ಮಾತ್ರ ಕಣ್ಣೆದ್ರಿಗೆ ಓಡಾಡ್ಲಾರ್ದಂಗೆ ನಾ ಮಾಡ್ತೀನಿ. ಇದು ಒಂದು ನಾ ಭರೋಸೆ ಕೊಡ್ತೇನೆಪ್ಪ ನಿನಗೆ. ಏನ್ ಮಾಡ್ತೀರಿ? ಇಲ್ಲೋಡ, ಇಂಥವೆಲ್ಲ ಮಾಡಿನ ಹೋಗಿ ನಿಮ್ಮ ಅಪ್ಪಲ್ಲಿ ಕುಂತಿದ್ದು. ಮತ್ತ ಮಗನ ನೀ ಅಂತ ಕೆಲಸ ಮಾಡಬೇಡಪ್ಪ, ಬೇಡ. ಏನ ನಾ ಹೇಳ್ತೇನಲ್ಲ, ಇದೆಲ್ಲ ಬಿಟ್ಬಿಡ್ರಿ, ಒಂದು ತಲೆಯಾಗಿಂದ ತೆಗೆದು ಬಿಡ್ರಿ. ನಾ ಹೇಳ್ತೇನಲ್ಲ, ಚಂದಾಗ ಅವ್ರ ಪಾಡಿಗೆ ಅವ್ರು ಇರ್ವಲ್ ರೊಕ್ಕ, ನಿನ್ನ ಪಾಡಿಗೆ ನೀವಿರ್ರಿ. ಇವೆಲ್ಲ ಬೇಡ. ಅವ್ರ ಕಡೆ ರೊಕ್ಕ ಐತಿ, ಏನಾದ್ರೂ ಮಾಡ್ತಾರ. ಅವಾಗ ಏನಾರ ಮಾಡ್ತೇನೆ ಅಂದ್ಬಿಟ್ಲೆ ಈಕಿಗೆ ಎಟ್ಟಗಡನು ಮಾತು ನೋಡಿ ಈಕಿಗೆ. ಮತ್ತು ಇದಕ್ಕೆ ಈಕಿಗೆ ಏನು ಅನ್ಬೇಕಾತ ಹೇಳಂಗಾರ ನೋಡೋಣ. ಅಯ್ಯೋ ದೇವ್ರೇ, ಅವಂಗ ಏನಾರ ಮಾಡ್ತೀನಿ ಅಂದಿದ್ದಕ್ಕಲ್ರಿ, ನಿಮಗೇನಾರ ಆದಿತ್ತಲ್ಲ ಅಂತೇಳಿ. ಏನ ಯಾಕೆ ಹಿಂಗೆ ಮಾಡ್ತೀರಿ? ಏನು ಹಿಂಗೆ ಮಾಡ್ತೀರಿ? ಸುಳ್ಳು ಬೊಗಳ್ತೀಯ ನಿನ್ನ ಚಿನ್ನೋ ಮತ್ತು ನನ್ನ ಬಾಯಿಗೆ. ಹಂಗಲ್ವೇ, ನಿನ್ನಿಷ್ಟು ಧರ್ಮ ಸಂಕಟಕ್ಕೆ ಸಿಗಿಸ್ಬಿಟ್ನಲ್ ಬೇ ಅವ. ಅಂಥವ್ರನ್ನ ಬಿಡ್ತೀಯ ಅನ್ಬೇ ಹೇಳಂಗಾರ ನೋಡ ನೀನೆ. ಬಿಟ್ರೆ ಅದು ಬಿಟ್ರೆ ಅದು ಹೆಂಗೆ ಆಕತ್ ಹೇಳಿ ನೀನ ನೋಡೋಣ. ಬಿಡಬಾರ್ದು ಬೇ, ಅಷ್ಟು ಸುಲಭಕ್ಕೆ ಸುಮ್ಮನೆ ಬಿಡಲೇಬಾರ್ದು. ನಮ್ಮ ಕುಟುಂಬಕ್ಕೆ ಅನ್ಯಾಯ ಮಾಡ್ಯಾನವ. ಅಯ್ಯೋ ದೇವ್ರಿ, ರೀ ಮಗನ ತಲೆಯಾಗ ತುಂಬಬೇಡ್ರಿ ಇವನ್ನೆಲ್ಲ, ಬ್ಯಾಡ. ನಾ ಹೇಳುದು ಕೇಳ್ರಿ. ನೀ ಬಾಯಿ ಮುಚ್ಕೊಂಡಿರು. ನನ್ನ ಮಗ ಏನಾರ ಮಾಡ್ಲವ, ಏನಾರ ಮಾಡ್ಲವ. ಅಯ್ಯೋ ದೇವ್ರೇ, ನಾ ಏನು ಮಾಡ್ಲಪ್ಪ ಅಂತ ನಾನು. ಇಷ್ಟೆಲ್ಲ ಆತ ಮರ ಆತಾಗ ಹೊಲ ಅವ್ನು ದಿವ್ವಕ್ಕನಂತ ನಾ ಅನ್ಕೊಂಡಿದ್ದಿಲ್ಲ ಬಿಡು. ಇದು ಹಿಂಗಾದ್ರೆ ಹೆಂಗೆ ಅಂತ ಈಗ ಈ ಬಾಳೆ ಹೆಂಗೆ ನಮ್ದು ಬಚಾವಾಗೋದು ಅಂತ ನಂಗೆ ಅದು ಅರ್ಥ ಆಗೋಲ್ತು ಮರ. ಊರಾಗ ಅಡ್ಡಾಡಕ ರಾತ್ರಿ ಹೊತ್ತಿನಾಗ ಹೆದರ್ಕ್ ಬಂದಂಗೆ ಆಗ್ತತೆ ಮರ ಆತಾಗ. ಅಯ್ಯೋ ದೇವ್ರೆ, ತೆಗಿ ಇವೆಲ್ಲ ತಲೆಗೆ ಹಾಕೊಂತಾರನ. ನಾನು ಊರಿಗೋಗಿದ್ದೆ ಬಂದಿಂದ ನೀ ಕರೆದಿಲ್ಲ ಅಂತೇಳಿ ಅರ್ಬಾಡ್ಸಿ ಇಲ್ಲೇ ಬಂದೆ ನೋಡು. ಇದನ್ನ ಹೇಳಕ್ಕಾಗೆ ಕರೆದೇನ? ಅವೆಲ್ಲ ನಂಬಾರ್ದು ಮರೆಯ, ಅವೆಲ್ಲ ಸುಳ್ಳವು. ಕತ್ತಿ ನಿಂದಂದತ್ತಾಗ ಅಲ್ಲ, ಅದು ಏನು ಮೈಯಾಗ ಬರೋದು ದೆವ್ವಾಗೋದು. ಹಂಗಿದ್ರೆ ಯಾರನ್ನ ಕೊಲೆ ಮಾಡ್ತಾರೆ, ಎಲ್ಲರೂ ದೆವ್ವಾಗಿ ಹೋಗಿ ಅವ್ರನ್ನ ಇದು ಮಾಡತ್ತಿದ್ರು. ಅಷ್ಟು ಸುಲಭಕ್ಕೆ ಒಬ್ಬ ಮನುಷ್ಯನ ಒಂದು ಏನು ಮಾಡೋಕ್ಕಾಗಲ್ಲ. ನೀ ಅಂತೀಯಪ್ಪ, ನಮಗೆ ಅಷ್ಟೆಲ್ಲ ನಿನ್ನಷ್ಟು ಧೈರ್ಯ ಇಲ್ಲ. ಅದನ್ನ ಹೇಳ್ತಾ ಇರೋದು. ಧೈರ್ಯ ಇಲ್ಲ ಅಂದ್ರೆ ಧೈರ್ಯ ತಗೋಬೇಕು, ಹೆದರ್ಬೇಕು ಯಾಕೆ ಅದಕ್ಕೆ? ನಾ ಹೇಳ್ತೇನಲ್ಲ, ಇದ್ರಾಗ ಹೆದರು ಅಂಥದ್ದು ಏನೂ ಇಲ್ಲ. ಏನು ಅವಕ್ಕೆ ಏನು ಅನ್ಸೈತೋ ಯಾರಿಗೆ ಗೊತ್ತು. ಹಂಗಾರ ಅವತ್ತವ ಟ್ಯಾಕ್ಟ್ರಿ ತೊಗೊಂಡು ಬರತ್ತಿದ್ದ ಕೆರಿ ವಂಡಿ ಮ್ಯಾಗ, ಹೌದಾ? ನಾವು ಕುಡ್ದು ಹಿಂಗೆ ಬೈಕ್ನಾಗ ಹೊಂಟಿದ್ವಿ. ನೀ ಏನು ಮಾಡಿದಿ? ಅರ್ಬಾಡ್ಸಿ ಗಾಡಿ ಹೊಳಸ್ಕೊಂಡ್ಬಿಟ್ಟು. ನಿನಗೆ ಹೇಳಿದ್ನೇ ಇಲ್ಲ ನಾನು. ಆತಾಗ ತೊಗೊಳೇ ಆ ಕಡೆ ಇದು ಮಾಡ್ಬೇಡ ಮರ, ಈ ಕಡೆ ತಗೋ ಅಂದ್ರು ನೀನು ಹಿಂಗೆ ಹೊಳಸ್ಕೊಂಡ್ಬಿಟ್ಟು. ಅದು ಗಾಡಿ ಹಿಂಗೆ ಅಡ್ಡ ಹೋಗತ್ಲೆ ಒಂಚೂರು ಸೈಡ್ ತೊಗೊಳಕ್ಕೆ ಹೋಗಿ ಗಾಲಿ ಹಿಂಗೆ ಕೆರಿ ವಂಡಿಯಿಂದ ಕೆಳಗಿಳಿದು ಉಳಿ ಬಿದ್ದು ಹೋಗ್ಬಿಟ್ಟ. ನಾವು ಅರ್ಬಾಡ್ಸಿ ನಾನು ಎಂತ ಚಂದ ಹೇಳಿದೆ ನಿಂಗೆ, ಮಂದಿ ಕುಡ್ಸಂತಡಿ ಒದ್ರಿ ಮಂದಿಯಾರ ಕುಡ್ಸೋಣ ಅಂತೇಳಿ. ನೀನು ನನ್ನ ಮಾತು ಕೇಳಲಿಲ್ಲ ನೀನು. ಎಲ್ಲರೂ ಬಂದು ನಮ್ಮನ್ನ ಬೈತಾರ, ಆಮೇಲೆ ಈಗ ಕುಡ್ದು ಹೊಂಟಿವಿ, ಇದು ಮಾಡ್ತಾನೆ, ನಡಿ ಏನಾಗಲ್ಲ, ಯಾರು ಬಿದ್ದಾರ ಎದ್ದೋಕಾರ ನಡಿ ಅಂದಿ. ನನಗೆ ಗೊತ್ತೇ ಆಗಲಿಲ್ಲ ಅವ್ನು ಸಾಯ್ತಾರ ಅಂತೇಳಿ, ವಿಚಾರನೂ ಮಾಡಲಿಲ್ಲ ನಾನು ಹೊತ್ತಾಗ. ನೋಡು ಈಗ ಎಂಥದೊಂದು ಕುಂತೈತಿ. ಇದು ಹೆಂಗೆ ಗೊತ್ತಾಕಿತ್ತೋ? ಹೌದು, ಅದೇನ ಕರೆ. ಆದರೂ ಏನಪ್ಪ ನನಗೆ ಇದು ಏನಂತೇಳಿ ತಲೆಯಾಗ ಹೋಗೋಲ್ತು. ಈಗ ಏನು ಮಾಡೋದು ಈಗ ಅಂತ ಮಾಡಕ್ಕೆ ಏನೈತೋ ಮರ ಆತಾಗ. ಯಾವ್ದಾರ ಒಂದು ಸ್ವಾಮೀಜಿ ಕರ್ಸತ್ತಾಗ ಏನೋ ನಿಂಬೆ ಹಣ್ಣ ಒಂದು ತಾಯಿ ಏನಾರ ಒಂದು ಮಂತ್ರಿಸಿ ಕೊಡ್ತಾರ. ನಾ ಸುಮ್ಮನೆ ಹನುಮಪ್ಪನ ಗುಡಿ ಹೊಂಟೇನಿ, ಈಗ ನುಗ್ಗಿಕೇರಿ ಹನುಮಪ್ಪಗೆ ಹೊಂಟೇನಿ. ಬರ್ತೀಯನ? ನುಗ್ಗಿಕೇರಿ ಹನುಮಪ್ಪಗ ಅಲ್ಲೇಕ? ನಾ ಯಾವಾಗಿದ್ರು ನಡ್ಕೊಂತೇನೆ ಅಲ್ಲೇ ನುಗ್ಗಿಕೇರಿ ಹನುಮಪ್ಪಗೆ ಹೋಗಿ ಬೇಡ್ಕೊಂಡು ತಪ್ಪಪ್ಪ ಅಂತೇಳಿ ಒಂದು ಹನುಮಪ್ಪನ ಜಿಗಿ ಇಸ್ಕೊಂಡು ಅದನ್ನ ತಾಯ್ತದಾಗ ಹಾಕಿ ತಾಯ್ತ ಮಾಡಿಸ್ಕೊಳ್ಳಿ ಕಟ್ಕೊಳ್ಳೋಣ ಅಂತೇಳಿ. ಹನುಮಪ್ಪನ ಜಿಗಿ ಇತ್ತು ಕೊಳ್ಳಾಗ, ಯಾವ ದುಡ್ಡು ಶಕ್ತಿನೋ ಏನು ಮಾಡಕ್ ಸಾಧ್ಯ ಇಲ್ಲ. ಹಂಗಂತೀಯ? ನಾನು ಬರ್ತೀನಿ ನಡಿಯೋ ಮರ ಆಯ್ತಾಗ ಹೋಗೋಣ. ಎಂದೋಕಿ ಎಂದಂದ್ರೆ ಇವತ್ತು ಶುಕ್ರವಾರ, ನಾಳೆ ಶನಿವಾರ ಹೋಗ್ಬಿಡೋಣಂತೆ. ನಾನು ಇವತ್ತು ಹೋಗೋದಕ್ಕಿಂತ ಶನಿವಾರನ ಹೋಗುನು. ಶನಿವಾರ ಸ್ವಲ್ಪ ಲಗುಟ್ನ ಹೋಗುನು, ಭಾಳ ತಡ ಮಾಡಿ ಹೋಗೋದು ಬೇಡ. ಮಂದಿ ಗದ್ಲ ಸುಮ್ಮನೆ ಹನುಮಪ್ಪನ ವಾರ. ಅದಕ್ಕೆ ಇವತ್ತು ಈಗ ಎಲ್ಲಿ ನಂದು ಇನ್ನೂ ಜಳಕಿಲ್ಲ ಏನಿಲ್ಲ, ಇಲ್ಲಿಂದ ಹೋಗಿ ಜಳಕ ಮಾಡ್ಬೇಕು. ನಾ ಇನ್ನೂ ಆಗಲ್ಲ, ಇವತ್ತಾಗಲ್ಲ. ನಾಳೆ ಬಿಡೋದು ಬಿಟ್ಟು ಕೆಲಸನ ಬೆಳಗ್ಗೆ ದೌಡ್ ನಸಕನಾಗ ಇಬ್ರು ಹೋಗ್ಬಿಡೋಣಂತ. ಏನಂತಿ? ನಾನು ನಮ್ಮ ದರ್ಗಾಕ್ಕೆ ಹೋಗ್ತೇನೆ ತಗೋ. ಹನುಮಪ್ಪಂದು ಇದಕ್ಕೆ ಹೋಗುನ್ ಬಾ. ಇರ್ಲಿ ಮರ, ಯಾ ದೇವ್ರದ ಆಶೀರ್ವಾದನೂ ಇರಲಿ, ನಮ್ಮ ದರ್ಗಾದ್ದು ಒಂದು ತಾಯ್ತಾನು ಕಟ್ಕೊಂತೀನಿ. ಎರಡು ಕೂಡ ಇರಲಿ. ಹೌದಿಲ್ಲ? ಏನಾಗ್ಬೇಕಾಗೈತಿ? ಹೌದಿಲ್ಲ? ಎಲ್ಲ ದೇವರು ಒಂದೇ, ಏನಾಗಲ್ಲ. ನಡಿ ಬಾ ಬಾ, ಅಲ್ಲಿದೊಂದು ತಾಯ್ತ ಇಲ್ಲಿದೊಂದು ತಾಯ್ತ ಎರಡೂ ಕಟ್ಟಿಸ್ಕೊಂತಾನೆ. ಪವರ್ಫುಲ್ಲಾಗಿ ದೇವ್ರು ಹೆದರಿ ಬಿಡ್ಬೇಕು. ಹೌದಿಲ್ಲ? ಏನಂತಿ? ಅಂದಂಗೆ 3,000 ರೂಪಾಯಿ ರೊಕ್ಕ ಕೊಟ್ಟೇನಿ. ಯಾವಾಗ ಕೊಡ್ತಿ ಅಂತ ನನ್ನ ಹೇಳ್ತಿ. ರೊಕ್ಕ ಕೇಳಾಕತ್ತಾಳ ಮರಯ್ಯ. ರೊಕ್ಕ ಕೊಟ್ಟಿಲ್ಲ ನಾನು. ಆಕಿ ಕೈಯಾಗ ಆಕಿ ಒದ್ರಾಡಕತ್ತಾಳ. ನಮ್ಮ ಅವ್ನ ಬಂಗಾರ ಹೊತ್ತಿಟ್ಟತಿ, ನಮ್ಮ ಅವ್ನ ಬಂಗಾರ ಹೊತ್ತಿಟ್ಟತಿ, ನೀವು ರೊಕ್ಕ ತಂದು ಕೊಡವಲ್ರಿ ಬಾಡಿಗೆ ಮಾಡಿದ್ದು ಅಂತೇಳಿ. ರುದ್ರಪಣ್ಣ, ಇದೊಂದು ಟ್ರೇ ಆಯ್ತು, ಇನ್ನೊಂದು ಟ್ರೇ ತಡಿ ತರ್ತೇನೆ ರುದ್ರಪಣ್ಣ. ಆಮೇಲೆ ಗಾಡಿಗೆ 150 ಕೋಳಿ ಚೊಚ್ಚು ಮಾಡಿ ಹಾಕೇವಿ ರೀ. ಇದ್ರಾಗ ಒಟ್ಟು ಎಲ್ಲ ಒಗಟ್ ಮಾಡೇವಿ. ಮಾಂಸ ಅಷ್ಟೇ ಹಾಕೈತಿ. ಆಮೇಲೆ ಇದು ತತ್ತಿ 3 ಟ್ರೇ ಹಾಕೈತಿ. ಅಷ್ಟೇ ಸಾಕ? ಇನ್ನೊಂದು ಟ್ರೇ ಹಾಕ್ಬೇಕಾ? ಬತ್ತುಲ್ಲು ಹಾಕೈತಿ. ಯಾಕಂತ ತತ್ತಿ ಮತ್ತೆ ದಡ್ಕಿ ಹೊಡೆದು ಗಿಡ್ದಾವ ಅಂತೇಳಿ ಬತ್ತದ ಹುಲ್ಲು ಹಾಕೈತಿ.
ಹಾ ಹಾ ಸರಿ ಬತ್ತದಲ್ಲ ಒಂಚೂರು ಈ ಅಡುಗೆ ಹಾಕಿ ಹೋದಲ್ಲ ಹಾ ಹಾ ಹಾಕೇನಿ ಇದೊಂದು ಟ್ರೇ ಉಳಿತಲ್ಲಿ ತತ್ತಿ ಇದನ್ನಿಲ್ಲೇ ನಮ್ಮ ಊರ್ ಕಿರಾಣಿ ಅಂಗಡಿ ಕಳಿಸ್ಬೇಕು ಹಾ ಅಲ್ಲೇ ಕೊಟ್ಟಾಗ ಹೋಗ್ಬಿಡ್ತೇನೆ ತಗೋ ಇದನ್ನೊಂದು ಅದ್ರಾಗ ಇಟ್ಬಿಡು ಹಾ ಸರಿ ಮತ್ತೆ ಬಂದನಲ್ಲ ಮರ ಇವ ಅಲ್ಲ ಇಷ್ಟಕೊಂಡ ತತ್ತಿ ಅದಾವು ಒಂದು 4 ತತ್ತಿ ಕೊಡ್ಲಿಲ್ಲ ಮರ ಆಯ್ತಾಗ ನಂಗೆ ಇದು ನಮ್ಗೊಂದು ಒಂದು 8 ತತ್ತಿ ಕೊಡಿ ಇವತ್ತು ಬಿರಿಯಾನಿ ಮಾಡಿಸ್ಕೊಂಡೇವೆ ನನ್ನ ಇಂಟಿ ಕಡೆ ಹೇಳಿ ಒಂದು 8 ಕೊಡು ಅದು 3,000 ರೂಪಾಯಿ ಜೊತೆಗೆ ಇದ್ರದ್ದು ರೊಕ್ಕ ಹಾಕಿ ಕೊಡ್ತೀನಿ ಅಲ್ಲ ತಿನ್ನೋಣದಕ್ಕೆಲ್ಲ ಏನು ಲೆಕ್ಕ ಅದು ತತ್ತಿದೇನು ರೊಕ್ಕ ಕೊಡಬೇಡ 8 ಯಾಕೆ ಕೊಡ್ತೇನಂತ ಇದು ರೊಕ್ಕದೊಂದು ವ್ಯವಸ್ಥೆ ಮಾಡಿ ಮುಸ್ತಪ್ಪಣ್ಣ ಅದು 3,000 ರೂಪಾಯಿ ನಾನು ಏನು ತೀವ್ ಹೊಯ್ಕೊಳಕತ್ ಬಿಟ್ಟಾಳಪ್ಪ ನನಗೆ ಹಾಗಾಗಿ ನನಗೆ ಆ ರೊಕ್ಕ ಒಂದು ಅರ್ಜೆಂಟ್ ಐತಿ ನೋಡು ನಂದೊಂದು ರೊಕ್ಕ ಬರುದೈತಿ ಆ ರೊಕ್ಕ ಬಂದ ತಕ್ಷಣ ನೀನು ರೊಕ್ಕ ಕೊಟ್ಬಿಡ್ತೇನೆ ಏನು ನೋಡಪ್ಪ 2-3 ತಿಂಗಳಾತ್ ಬರೀ ಹಿಂಗ ಅಂತಿ ರೊಕ್ಕ ಕೊಡ್ತೇನೆ ಅಂತ ಏನು ಕೊಡೋವಲ್ಲಿ ಇಲ್ಲಪ್ಪ ಕೊಡ್ತೇನೆ ಅಂದಂಗೆ ಒಂದು ಯಾವ್ದಾರು ಚಲೋದು ಎಳೆ ಕೋಳಿ ಐತಿನ ಮತ್ತು ಕೋಳಿ ಬೇರೆ ಬೇಕನ ಈಗ ಅಲ್ಲ ನಾನು ನೀನು ಒಡಬಿಟ್ಟಿದ ಅಣ್ತಮ್ಮ ಇದ್ದಂಗದೇವಿ ಒಂದು ಕೋಳಿಗೆ ಇದು ಮಾಡ್ತೀಯಲ್ಲ ಮರ ನೀನು ಅಲ್ಲ ಈಗ ಹೊಲ್ದಾಗ ಏನೋ ಬೆಳೆದಿರ್ತೇವೆ ಅಂತ ತಿಳ್ಕೊ ಬಾರಪ್ಪ ನಮ್ಮ ಹೊಲಪ್ಪ ಟಮಾಟಿ ಹಸಿಕಾಯಿ ಹಾಕೇನು ನೋಡು ಟಮಾಟಿ ಹಸಿಕಾಯಿ ತೊಗೊಂಡೋಬಾ ಎಷ್ಟು ಬೇಕಸ್ ನಾ ಬೇಡ ನಮ್ಮ ಮಗನೇ ಅಲ್ಲ ನಾನು ಏನ ಯಾಕಂದ್ರೆ ಯಾರೊಟ್ಟಾಗಿ ಏನು ಬಂಗಾರ ಆಕತ್ತೆ ಅಂತ ವಿಚಾರ ಮಾಡ್ತೇನೆ ನಾನು ಟಮಾಟಿ ಹಸಿಕಾಯಿ ಬೇಕಾ ಇವತ್ತು ಹರ್ಕೊಂಬಂದು ಕೊಡ್ಲೆ ಅದೊಂದು 2 ಕಿಲೋ ಇದೊಂದು 2 ಕಿಲೋ ತಗೋ ಇಟ್ಕೋ ಕೋಳಿ ಕೊಡು ಆಯ್ತು ಆಮೇಲೆ ಬರ್ತೇನೆ ಹೊಲಕ್ಕೆ ಏನು ಒಂದು 2 ಕಿಲೋ ಅನ್ನೋಕ್ಕೇನೋ ಒಂದಿಷ್ಟು ಟಮಾಟಿ ಒಂದಿಷ್ಟು ಹಸಿಕಾಯಿ ಹರ್ಕೊಂಬರ್ತೀನಿ ತಗೋ ಸರಿ ಮತ್ತೇನು ಮಾಡೋದು ಒಂದು ಯಾವ್ದಾರು ಎಳೆದು ನೋಡ್ತೇನೆ ತಡಿ ಕೋಳಿ ಇಲ್ಲ ಸ್ವಚ್ಛ ಮಾಡಿದ್ದ ಐತೆ ಅವ್ರಿಗೆ ಮೊದಲೇ ಹೇಳಿದ್ರೆ ಮೊದಲು ಸ್ವಚ್ಛ ಮಾಡ್ಸಕ್ಕಾರ ಬರ್ತಿತ್ತು ಈಗ ನಮ್ಮ ಇಬ್ಬರು ಕೆಲ್ಸಗಾರರು ಅದಾರ ಅವ್ರಿದ್ರಿಗೆ ಏನಾರು ನೀನು ಕೋಳಿ ಕೊಟ್ಟೆ ಅಂದ್ರೆ ಇಲ್ಲಿ ಸುದ್ದಿ ಸೀದಾ ನಮ್ಮ ಮಾವನ ಕಡೆ ಹೋಗತ್ತೆ ಅದಕ್ಕೆ ಅವ್ರಿಬ್ರು ಗಾಡಿ ಕಡೆ ಕರ್ಕೊಂಡು ಹೋಗ್ತೀನಿ ನೀನೇ ಒಂದು ಎಳೆದು ಒಯ್ದ್ಬಿಡು ಬೇಡ ಮರ ಆಯ್ತದ ಹೋಲ್ಬಿಡು ಇಲ್ಲಾಂದ್ರೆ ಯಾಕೆ ಕೋಳಿ ಬೇಡ ಕುರಿ ಬೇಡ ನಾ ಹೇಳಿದೆ ಅಲ್ಲಿ ನೀನು ರೊಕ್ಕ ನಾ ಕೊಡ್ತೇನೆ ಅಂತ ತತ್ತಿ ಒಂದು ಕೊಡ್ಬಾ ಒಂದು 8 ಬಾ ಆಮೇಲೆ ಇವತ್ತು ರಾತ್ರಿ ಬರ್ತೀಯಾ ಇಲ್ಲ ಇಲ್ಲ ಮರ ಬರೋಕ್ಕಾಗಲ್ಲ ನಾನು ಹೆಂಡ್ತಿ ಒದ್ದಾಡಕತ್ತಿ ಬಿಟ್ಟಾಳ ಏನದು ಅಂತ ತೀರಾ ನೀನು ಏನು ಕುಡಿಯೋದ ಜನ್ಮ ಮಾಡ್ಕೊಳಕತ್ತೀಯ ಹೆಂಗ ಅಂತೇಳಿ ಏನು ತೋದರ್ತಾಳ ನಾ ಬರಲ್ಲ ಅಲ್ಲ ಅದೆಂತ ಹೆಂಡ್ತಿಗೆ ಹೆದರ್ತೀಯೋ ಹೋದ್ರಪ್ಪ ನೀನು ನನ್ನ ಹೆಂಡ್ತಿ ನನ್ನ ಮುಂದೆ ಮಾತಾಡ್ಬೇಕಂದ್ರೆ ಕಿಮಕ್ ಅಂದ್ಬೇಕು ಜಾಡ್ಸಿ ಎಡಕೆದು ಓದಿತೇನೆ ನಾನು ಪಕಡ್ಯಾಗ ಉಸು ಸಿಕ್ಕೊಳಂಗೆ ಮರಯ್ಯ ಅದೆಂತ ಹೆದರ್ತಿರೋ ಮರಯ್ಯ ನೀವು ಹೊತ್ತಾಗ ಈ ನಮ್ನಿ ಹೆದರ್ದಂದ್ರೆ ಹೆಂಡ್ತಿಗೆ ಅವರು ಹೆಣ್ಮಕ್ಳು ಹೆಂಗೆ ಗೊತ್ತನ ಎದುರಿದ್ರೆ ಎದುರಿಸ್ತಾರ ಯಾಕ ಅಂತ ಕೇಳಿದ್ವಿ ಅಂತ ತಿಳ್ಕೊ ಒಂದು ಪಿಟಕ್ ಅನ್ಲಾರ್ದಂಗೆ ಬಾಯಿ ಮುಸ್ತಾರ ಗೊತ್ತ ನಿನಗೆ ನೋಡು ನಾ ಹೇಳ್ತೀನಲ್ಲ ಅವ್ರು ಹೇಳಿದ್ದಕ್ಕೆ ನಾವು ಇರದಿರ್ಬೇಕು ಅವಾಗ ಅವ್ರಿಗೆ ಏನಾಕೈತೆ ಗೊತ್ತು ಇವ್ರು ನಮ್ಮ ಮಾತು ಕೇಳೋದಲ್ಲ ತೆಗಿಯ ಮರ ಆಯ್ತಾಗ ಯಾಕೆ ಸುಮ್ಮನೆ ಇವ್ರನ್ನ ಇರದ್ದು ಹಾಕೋಬೇಕು ನಾವು ಅಂತೇಳಿ ಅವರೇ ಬಾಯಿ ಮುಸ್ತಾರ ನನ್ನ ಮಾತು ಕೇಳಿ ನೀನು ಹಂಗಂತೀಯ ಅಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ದು ಮನೆಗೆ ಹೋಗಿ ಹಂಗೆ ಮಕ್ಕೊಂತೇನು ಒಂದು ತಟ್ಗೆ ತಗೊಳ್ಳಾರ್ದ ಮೈಕೈ ನೋವು ಬರಲ್ಲ ಕಷ್ಟಪಟ್ಟು ದುಡ್ದು ಗಂಡ್ಮಕ್ಳದು ಅವು ಹೆಣ್ಮಕ್ಳಿಗೆ ಏನು ಗೊತ್ತಾಕತಿ ಹಂಗ ಅಂತಾವು ಇಲ್ಲ ಅದು ನಾನು ಏನು ಕುಡಿಲೇಬೇಡ ಅಂತ ಬೈಯಲ್ಲ ನಿನ್ನ ಜೊತೆಗೆ ಹೋಗ್ಬೇಡ ಈ ಪಾರ್ಟಿ ಪಬ್ ಇವೆಲ್ಲ ಸುಡ್ಗಾಡ್ ಸೊಂಟಿಕೊಂಬ ಇಂಥವು ಮಾಡಬೇಡ ಅಂತ ಬೈತಾಳಟ್ಟೆ ನನಗೇನು ಕುಡಿಯೋಕೆ ಬೇಡನಲ್ಲಪ್ಪ ಆಕಿ ಹಂಗೆ ಒಂದು ರಾತ್ರಿ ಏನು ಮಾಡ್ತೀನಿ ಇಲ್ಲಿಂದ ನನ್ನ ಕೈಯಾಗ ಒಂದು 50 ರೂಪಾಯಿ ಡಬ್ಬಿ ಇಟ್ಕೊಂಡು ಹೋದೆ ಅಂದರೆ ಅಲ್ಲಿ ಮನ್ಯಾಗೆ ಕುಡಿದು ಊಟ ಮಾಡಿಬಿಡ್ತೀನಿ ಅದಕ್ಕೆ ಸುಮ್ಮನೆ ಇರ್ತಾಳೆ ಆದರೆ ಜಾಸ್ತಿ ಆಗತ್ತಲ್ಲ ನಿನ್ನ ಜೋಡಿ ಬಂದಾಗ ಹಂಗಾಗಿ ಓದಾಡ್ತಾಳಪ್ಪ ಆಕಿ ಹಿಂಗೆ ಸ್ವಲ್ಪ ಮಾಡೋಕೆ ಏನು ಅನ್ನಲ್ಲ ಏನಪ್ಪ ಏನಾರ ಹೇಳಿದ್ರಿ ಇಂಥವು ಹೇಳ್ತೀರಿ ಆಯ್ತು ತೋರಿ ನಿಮ್ಮ ಇಷ್ಟ ತಿಳ್ದಂಗೆ ಮಾಡ್ರಿ ಬಾ ಸತಿ ಕೊಡ್ಬಾ ದೇವ್ರೆ ಏಂತಿಗೆ ಎದರ್ತಿ ಅಂತಾನಲ್ಲಿವ ಓಲ್ ಬಿಡ ಮೇಲೆ ಆಯ್ತಾಗ ಎದುರಿದ್ರೆ ಎದುರ್ಲೇತಾಗ ನನ್ನ ಏಂತಿ ಒದರ್ಲಾರ್ದ ಸುಮ್ಮನಿದ್ರೆ ಆ ರಾತ್ರಿ ನನಗೆ ಹೋಗತ್ಲೆ ಓಟ ಹಚ್ಚಿ ನಿದ್ದೆ ನೀರಡ್ಕಿಲ್ದಂಗೆ ಮಕ್ಕೋಬೇಕು ಮತ್ತೆ ಏನು ಮಗಳಿಗೆ ಫೋನ್ ಮಾಡಿದ್ದೇನಾ ಫೋನ್ ಮಾಡಿದ್ದೇನಾ ಮಾಡಿದ್ದೆಪ್ಪ ಅದು ಆರಾಮದಾಳಂತೆ ಹುಡುಗನ ಆರಾಮೈತಂತೆ ನಿನ್ನೆ ಫೋನ್ ಹಚ್ಚಿದ್ಲ ನೋಡ್ರಿ ಆರಾಮದಾಳಂತೆ ಏನು ತೊಂದರೆ ಇಲ್ಲಂತೆ ಆರಾಮಿರೋದಾತು ಹೌದು ದುಡ್ಡೇನು ಕರೆಕ್ಟಾಗಿ ತಂದು ದುಡ್ಕೊಂಬಂದು ಕೊಡ್ತಾ ಇದಾನಂತ ಅವತ್ತಿಂದ ಅವತ್ತಿಗೆ ಏನು ಇಲ್ಲಂತ ತಂದು ಕೊಡಾತನಂತ್ರಿ ಪಾಪ ಇದು ಏನದ ದುಡಿಯೋದು ಅಂದ್ರೆ ಹೆಂಗ್ ಹೇಳಿ ಗಾಡಿ ತಗೊಂಡಿದ್ನ ಹಂಗ ಕರೆಕ್ಟಾಗಿ ರೊಕ್ಕ ತಂದು ಕೊಡ್ತಾ ಇದಾನಂತ ಈಗ ಮಾತಾಡಲ್ಲ ಏನು 1-2 ತಿಂಗಳ ಮಟ್ಟಿಗೆ ಅಂದನಲ್ಲ 1-2 ತಿಂಗಳು ಆದ್ಮೇಲೆ ಮಾತಾಡ್ತೇನೆ ಏನ ಬಂಗಾರ ಸರಳ ಅಷ್ಟು ಬರ್ಬೇಕು ಕೈಗೆ ನೀವೇನಾರ ತಾಯಿ ಮಗ ಇಬ್ರು ಮತ್ತೇನಾರ ನೀವ ಬಿಡಿಸ್ಕೊಂಬಂದು ಅವ್ರ ಹೆಸರು ಹೇಳೋದು ಮಾಡೋದು ಏನಾರ ಸುದ್ದಿ ಗೊತ್ತಾತು ನಾ ಮಾತ್ರ ಸುಮ್ಮನಿರಲ್ಲ ಹೆಂಗ್ ಸತ್ಯ ಹೊರಗೆ ತೆಗಿಬೇಕಂತ ನನಗೆ ಗೊತ್ತೈತಿ ನನ್ನ ಮಗಳು ನನ್ನ ಮುಂದಂತರೂ ಸುಳ್ಳು ಹೇಳಲ್ಲ ಆಕಿ ಏನಿದ್ದು ನಿಜಾನೇ ಹೇಳ್ತಾಳ ಏನ ಮತ್ತ ಆಮೇಲೆ ನೀವಿಬ್ರು ನಂಬಿಕೆ ಕಳ್ಕೊಬೇಡ್ರಿ ಇಲ್ಲ ತಗೋರಿ ಹಂಗೆಲ್ಲ ಏನಾಗಲ್ಲ ವಿಚಾರಿಸ್ತೇನೆ ನಾನು ಏನಾತು ಎತ್ತ ಎಲ್ಲ ವಿಚಾರಿಸ್ತಿರ್ತೇನೆ ನಾನೇನೇನು ಅಷ್ಟೇನು ಹುಂಬಲ್ಲ ವಿಚಾರಿಸ್ಲಾರ್ದ ಏನು ಕೈ ಬಿಡೋದಿಲ್ಲ ವಿಚಾರಿಸ್ರಿ ಮತ್ತೆ ಹೆಂಗ್ ದುಡಿಯಾತಾನೆ ಏನು ಗೊತ್ತಾಗಬೇಕಲ್ಲ ಆಮೇಲೆ ನೀವು ಒಂದ್ ಸ್ವಲ್ಪ ವಿಚಾರಿಸಿದ್ರೆ ಅವಂಗೂ ಒಟ್ಟು ಹೆದರಿಕೆ ಅನ್ನೋದಿರ್ತೈತಿ ಇಲ್ಲಾಂದ್ರೆ ಹೆದರಿಕೆ ಇರಂಗಿಲ್ರಿ ಅದಕ್ಕೆ ಏನು ವಿಚಾರಿಸ್ರಿ ನೀವು ಗಾಡಿ ಕೊಡ್ಸಿದ ಮೇಲೂ ಮತ್ತು ಅದ ಸಗಣಿ ತಿನ್ನ ಕೆಲಸ ಮಾಡ್ತಿದ್ದ ಅಂತ ತಿಳ್ಕೊ ಮತ್ ನಾ ಹೇಳ್ತೇನೆ ಅವ್ನು ಉದ್ದಾರ ಆಗೋದಿಲ್ಲ ಅವ್ನ ಜೀವನದಾಗ ಏನ ಕೈ ಬಿಟ್ಬಿಡ್ಬೇಕಷ್ಟೇ ಅವ್ನ ಪಾಡಿಗೆ ಅವ್ನು ಹಾಳಾಗೋಲತ್ತಾಗಂತೇಳಿ ಮತ್ತೆ ತಿಳ್ಕೊರಿ ಮತ್ತೆ ಹೇಳಾಕತ್ತೇನೆ ಈಗ ಆಯ್ತು
ಬರೇ ಮಗಳ ಬಗ್ಗೆ ಯೋಚನೆ ಮಾಡ್ಬೇಡ. ಇಲ್ಲಿ ಮಗ ಅದನ ಹೌದನ್ನ ಸುಸಿ ಹುಟ್ಟಿಲ್ಲದಾಳ ಆಕಿ ಮುಂದ ಅಂದ್ರ ಮತ್ತ ಏನ ಸರಿ ಕಾಣಿಸಲ್ಲ ಅಂತ ಆಕಿ ಹಿಂದ್ ಹಿತ್ತಲ ಗರ್ಭಿಗೆ ಆತಾಳ ಅದಕ್ಕೆ ಹೇಳಾಕತ್ತೀನಿ. ಆಕಿದು ಕಳ್ ಕುಪ್ಸ ಮಾಡ್ಬೇಕು ಈಗ ನಾಲ್ಕರಾಗ. ಏನ ಅದನ್ನೊಂದ್ ಸ್ವಲ್ಪ ವಿಚಾರ ಮಾಡು. ಅವ್ರ ತವ್ರ ಮನೆಯವ್ರ ಕಡೆ ಮಾತಾಡು. ಸೊಸಿಗೆ ಏನ್ ಬೇಕು ಏನ್ ಬೇಡ ಚಂದಾಗಿ ಹೊಟ್ಟೆ ತುಂಬಾ ಮಾಡಿಕೊಡು. ಕೆಲ್ಸನ ಮಾಡಾಕ್ ಹಚ್ಚಬೇಡ ಬಾಳ. ಏನ ಈಗ ಹುಟ್ಟಿಲ್ಲದಾಳಕಿ ಅರ್ಬಿಗೆ ಹಾಕತ್ತಾಳ. ಇನ್ನೊಂದ್ 4 ದಿನ ಆತು ಆಮೇಲಿಂದ ಒಂದ್ ಸ್ವಲ್ಪ ಅರ್ಬಿಗೆ ಅದನ್ನ ಕಡಿಮೆ ಮಾಡ್ಸು. ವಿಚಾರ ಮಾಡು. ಇಲ್ಲಾಂದ್ರೆ ನಾ ಯಾರಿಗಾರ ಹೇಳ್ತಂತಡಿ ಮನಿಗೆ ಒಂಚೂರು ಕೆಲ್ಸಕ್ಕೆ ಬರಾಕ್. ಏನ ಅರ್ಬಿ ಹೋಗೋದು ಅಷ್ಟು ಕಸ ಗಿಸ ಹೊಡೋದು ಕಲ್ವರ್ಸಿ ಮಾಡಿ ತಿಕ್ಕಿಟ್ಟು ಹೋಗ್ರಿ ಅಂತೇಳಿ ನಾನು ಮಂಜುಳ ಹೋಗರ ಯಾರಿಗಾರ ಮೀನ ಹೋಗರದು ಹೇಳ್ತೇನೆ ಅಂತ. ಬಂದ್ರಂದ್ರೆ ಅವ್ರಿಗೆ ಯಾವ್ದಾವ್ದು ಕೆಲಸ ಏನಂತ ಹೇಳಿ ಈಗ ಒಟ್ಟು ಆರಾಮಾಗಿರ್ಲಿ. ಈಗ ಸದ್ಯಕ್ಕೆ ಬೇಡ ಏನು ಕೆಲಸ ಹಚ್ಚೋದು. ಡಾಕ್ಟರ್ ಹೇಳ್ಯಾರಿಲ್ಲ ಗರ್ಭಕೋಶ ಭಾಳ ದೊಡ್ಡದೈತ್ರಿ ಅಂತೇಳಿ. ಎಷ್ಟು ಹುಷಾರಾಗಿರ್ಬೇಕು ಅಷ್ಟು ಚಲೋ. ನಮ್ಮ ವಂಶಕ್ಕೂ ವಾರಸ್ತಾರ ಬರೋ ಹೊತ್ನ್ಯಾಗ ನಾವ ಜೋಪಾನ ಕೈಕೋಬೇಕು ಅದನ್ನ. ಆತ್ರಿ. ಮಗಳ ಸಲುವಾಗಿ ಸೊಸಿ ಜೋಡಿ ಜಗಳ ಮಾಡಕ್ ಹೋಗ್ಬೇಡ ಯಾವ ವಿಚಾರಕ್ಕೂ. ಮಗಳು ಏನೇ ಒಳ್ಳೇದ್ ಬಯಸಿದ್ರು ಒಳ್ಳೇದ್ ಆಗ್ಬೇಕಂದ್ರು ತನ್ನ ಮನಿಗೆ ಒಳ್ಳೇದ್ ಮಾಡ್ಕೋತಾಳ. ಅಪ್ಪ ಅವ ಚಂದ ಇರ್ಲಿ ಅಂತ ಆಸೆ ಪಡ್ತಾಳ. ನಾ ಇಲ್ಲ ಅಂತ ಹೇಳಂಗಲ್ಲ. ಅದೇ ಒಬ್ಬ ಸೊಸಿಯ ಇದು ಮಾಡಿಲ್ಲ ಅಂದ್ರೆ ನಮ್ಮ ಮನಿನ ಚಲೋ ಇರ್ತೈತಿ. ಏನ ಹೇಳಿದಷ್ಟು ಕೇಳ. ಆಕೇನ ಅಷ್ಟೇನ್ ನಿಷ್ಠೂರಿಲ್ಲ. ಸುಮ್ಮನೆ ಸೊಸಿ ನೀರ ತಕ್ಕೊಂಡು ಮಗಳನ್ನ ಇದು ಮಾಡ್ಕೊಳ್ಳೋದು ಅಷ್ಟು ಚಲೋ ಅಲ್ಲ.